ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳ, ಈ ಮುಂಜಾನೆ ವೇಳೆಯಲ್ಲಿ ತಿಂಗಳ ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ. ನಾವು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಮುಂಜಾನೆ ವೇಳೆಯಾಗಿ ಸ್ತೋತ್ರ ಸ್ವಾಮಿ. ಮತ್ತೊಂದು ಬಾರಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಒಂದು ಕೃಪೆಯಾಗಿ ಸ್ತೋತ್ರ ಕರ್ತನೆ. ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ವಿಧವಾಗಿ ನೀನು ಅಪ್ಪ ಅನೇಕ ಉಪಕಾರಗಳು ಮಾಡಿದ್ರೆ ರಾಜ. ಎಷ್ಟೋ ಸಂದರ್ಭದಲ್ಲಿ ಸ್ವಾಮಿ ಅಪ್ಪ, ನೀನು ಮಾಡಿದ ಉಪಕಾರವನ್ನು ಮರೆತು ನಾವು ಜೀವಿಸಿದ್ದೇವೆ ರಾಜ. ಎಸಪ್ಪ, ನಮ್ಮನ್ನು ಕ್ಷಮಿಸು. ಈ ದಿನದಲ್ಲಿ ಸ್ವಾಮಿ ಅಪ್ಪ, ಈ ವೇಳೆ ಜೀವಳ ವಾಕ್ಯಕ್ಕೆ ಪ್ರತಿಯೊಬ್ಬರನ್ನು ನೋಡುತ್ತಾರೆ ಎಲ್ಲರನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ. ಅಪ್ಪ, ಯಾರ್ಯಾರು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಪ್ರತಿಯೊಂದು ಪರಿಸ್ಥಿತಿಗಳನ್ನು ಬಿಡಿಸುವಾತ ನೀನಾಗಿದ್ದೆ ಕರ್ತನೆ. ರಕ್ಷಿಸುವಾತ ನೀನಾಗಿದ್ಯಾ, ಬಲಪಡಿಸುವಾತ ನೀನಾಗಿದ್ಯಾ. ಎಸಪ್ಪ, ಈ ಮುಂಜಾನೆ ವೇಳೆಯಲ್ಲಿ ರಾಜ ನನ್ನನ್ನೇ ನಿನ್ನ ಗಾಯಗಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಆದ್ದರಿಂದ ಅಂತ್ಯದವರೆಗೂ ಅಪ್ಪ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸಾದದಲ್ಲಿ ನಡೆಸು ರಾಜ. ಹೌದು ಸ್ವಾಮಿ, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ರಾಜ. ನೀನು ನಾವು ಮಹಿಮೆಯೊಂದಲ್ಲಿ ಸ್ವಾಮಿ ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಕತ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ತಂದೆ ಆದ್ದೇವ್ರೆ. ಆಮೇಲೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ಸಂತೋಷವಿದ್ದರೆ ನಾನು ಬಯಸ್ತೇನೆ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ. ಈ ವೇಳೆಯಲ್ಲಿ ದೇವರ ಸನ್ನಿಧಿ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಯಾಕೋಬನ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 13ನೇ ವಾಕ್ಯ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಆಡಲಿ. ಆಮೇನ್. ಪ್ರಿಯ ದೇವ್ರ ಮಗುವೆ, ಈ ಮುಂಜಾನೆ ವೇಳೆ ಮೊದಲು ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ. ಎಸ್, ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನೀನು ಯಾವುದೇ ವಿಷಯದಲ್ಲಿ ಬಾಧೆಯಲ್ಲಿ ಬಿದ್ದಿರ್ಬೋದು. ಮೊದಲು ದೇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಬಾಧೆ ಪಡೋನಿದ್ದಾನು. ಪ್ರಿಯ ದೇವ್ರ ಮಗುವೆ, ಅನೇಕರು ಈ ದಿನದಲ್ಲಿ ದೇವರನ್ನ ಮರೆತು ಜೀವಿಸ್ತಿದ್ದಾರೆ. ಮಾತ್ರ ದೇವರ ಭಯ ಇಲ್ಲ, ದೇವರ ಮೇಲೆ ಒಂದು ಭರವಸೆ ಇಲ್ಲ. ಅದರಿಂದ ಅನೇಕ ಬರುವಂಥ ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಅನಾರೋಗ್ಯದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ನೀನು ಯಾವುದೇ ಒಂದು ಬಾಧೆಯಲ್ಲಿ ಬಿದ್ದಿರ್ಬೋದು. ನಿನ್ನ ಕುಟುಂಬದ ಪರಿಸ್ಥಿತಿಗಳನ್ನು ಈ ಥರ ನಾನು ಹೇಳ್ಕೊಳಕ್ಕಾಗದಿರುವಂಥ ಬಾಧೆಯಲ್ಲಿ ನೀನು ಬಿದ್ದಿರ್ಬೋದು. ಪ್ರಿಯ ದೇವ್ರ ಮಗುವೆ, ಮೊದಲು ದೇವರನ್ನು ಪ್ರಾರ್ಥಿಸು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿ, ಯಾವುದೇ ಒಂದು ಪರಿಸ್ಥಿತಿ ನೀನು ಹಾದು ಹೋಗುತ್ತಿರ್ಬೋದು. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಇನ್ನೊಂದು ವಾಕ್ಯ ನೋಡ್ಬೋದು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಾಕ್ಯ. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತನು. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನೀನು ಯಾರ ಮೇಲೆ ಭರವಸೆ ಇಟ್ಟಿದ್ಯಾ, ಯಾರನ್ನು ನಂಬಿದ್ಯಾ, ಇದನ್ನು ಯಾರಿಗಾಗಿ ನೀನು ಜೀವಿಸ್ತಿದ್ಯಾ? ಅನೇಕರು ಅನ್ಕೋತಾರೆ, ಪ್ರಿಯ ದೇವ್ರ ಮಗುವೆ, ನಾನು ನನಗೋಸ್ಕರ ಜೀವನ ಮಾಡ್ತೀನಿ, ನಾನು ನನ್ನ ಕುಟುಂಬಕ್ಕೋಸ್ಕರನೋ. ನಿನ್ನನ್ನು ಕರೆದಾತನ ಒಬ್ಬನಿದ್ದಾನೆ. ನಿನ್ನನ್ನು ಬಾಧೆ ಇರುವಂಥ ಪರಿಸ್ಥಿತಿಯಲ್ಲಿ, ಕಷ್ಟದಲ್ಲಿ ಬಿದ್ದೋಗಿರುವಂಥ ಪರಿಸ್ಥಿತಿಯಲ್ಲಿ, ನೀನು ಸಾಯುವ ಮಾರ್ಗದಲ್ಲಿರುವಾಗ ನಿನಗಾಗಿ ಆತನು ಪರಲೋಕದಿಂದ ಭೂಮಿಗೆ ಬಂದು ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಿನ್ನ ಮಗನಿಂದ ಆರಿಸಿಕೊಂಡದೇನ ಇದ್ದಾನಲ್ವಾ, ಆತನ ನೀನು ಮಾರ್ತೋಗಿದ್ಯಾ. ಆದರೆ ಅನೇಕ ಬಾಧೆಗಳಲ್ಲಿ ನೀನು ಇದನ್ನು ಬಿದ್ದಿದ್ಯಾ. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮನು ಪಡೆಯುವನು. ಇದನ್ನು ದೇವರ ವಾಕ್ಯ ನಿನ್ನಲ್ಲಿಲ್ಲ, ನಿನ್ನಲ್ಲಿ ದೇವರ ವಾಕ್ಯ ಇಲ್ಲ, ಇದನ್ನು ದೇವರ ಪ್ರಾರ್ಥನೆ ಇಲ್ಲ, ದೇವರ ಸಮ್ಮುಖದಲ್ಲಿ ಬರುವಂಥ ಒಂದು ಆಲೋಚನೆ ಇಲ್ಲ. ಅದಕ್ಕಾಗಿ ಅನೇಕ ಬಾಧೆಗಳಲ್ಲಿ ಬಿದ್ದಿದ್ದೀರ. ಪ್ರಿಯ ದೇವ್ರ ಮಗುವೆ, ಇದನ್ನು ಯಾವುದೇ ಬಾಧೆಯಲ್ಲಿ ನೀನು ಬಿದ್ದಿರ್ಬೋದು. ಈ ದಿನದಲ್ಲಿ ಕುಟುಂಬದಲ್ಲಿರುವಂಥ ಒಂದು ಗಂಡನ ನಿಮ್ಮ ಮಾತು ಕೇಳ್ತಿರ್ಬೋದು, ಅಥವಾ ನಿಮ್ಮ ಕುಟುಂಬದ ಅತ್ತೆ ಮಾವನಿನ ಮಾತು ಕೇಳ್ತಿರ್ಬೋದು, ಅಥವಾ ನಾನು ಒಂದು ಪ್ರಾರ್ಥನೆ ಮಾಡಬೇಕು ಅಂತ ನಂಬಿಕೆ ಇದೆ, ಒಂದು ತೀರ್ಮಾನ ಇದೆ. ಆದರೆ ಆ ತೀರ್ಮಾನದಲ್ಲಿ ಏನಿಲ್ಲಕ್ಕಾಗ್ತಿಲ್ಲ. ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ಮೊದಲು ಬರೆಯಲ್ಪಟ್ಟಿದೆ, ನಿಮ್ಮಲ್ಲಿ ಬಾಧೆ ಪಡೋನಿದ್ದಾನೋ. ಎಸ್, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಬಾಧೆ ಬಿದ್ದಿರ್ಬೋದು. ಮೊದಲು ಇದನ್ನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ಇಲ್ಲಾಂದರೆ ನೀನು ಬಾಧೆ ಬಿಟ್ಟು ನೀನು ದೇವರಿಗೆ ಭಯಪಟ್ಟು ಜೀವನ ಮಾಡಿಲ್ಲಾಂದರೆ ನಿನ್ನ ಜೀವಿತ ಸೋಮಾರಿ ಆಗೋತ್ಯಾ. ಸೋಮಾರಿ ದೇವರಿಗೆ ನೀನು ಭಯಪಟ್ಟು ಜೀವನ ಮಾಡಿಲ್ಲ ಅಂದರೆ ಸೋಮಾರಿತನ ನಿನ್ನಲ್ಲಿ ಬರುತ್ತೆ. ಸೋಮಾರಿತನ ನಿನ್ನಲ್ಲಿ ಬರುವುದೇ ಆದರೆ ಆಟೋಮೆಟಿಕ್ ಬಾಧೆಗಳು, ಕಷ್ಟಗಳು, ಅಪಮಾನಗಳು ಎಲ್ಲವೂ ಬರುತ್ತೆ. ಅದರಿಂದ ಇದನ್ನು ಸೋಮಾರಿತನ ನಿಮ್ಮಲ್ಲಿರುವುದಾದರೆ ತೆಗೆದುಹಾಕೋಣ. ಆ ಒಂದು ವಾಕ್ಯ ನಾವು ಬೇಕಾದ ಜ್ಞಾನಿಸೋಣ. ಜ್ಞಾನೋಕ್ತಿಗಳು ಯಾವ ತೆಗೆದಿರೋದೇ ಆದರೂ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 19ನೇ ವಾಕ್ಯ. ಸೋಮಾರಿಯ ದಾರಿ ಮುಳ್ಳು ಬೇಲಿ, ಯಥಾರ್ಥವಂತನ ಮಾರ್ಗ ರಾಜಮಾರ್ಗ. ಆಮೇನ್. ಪ್ರಿಯ ದೇವ್ರ ಮಗುವೆ, ನಿಮ್ಮಲ್ಲಿ ಬಾಧೆ ಪಡೋನಿದ್ದಾನೋ. ಸೋಮಾರಿಯ ತನದಲ್ಲಿ ಬಿದ್ದಿರ್ಬೋದು, ನೀನು ದೇವರ ಭಯ ಇಲ್ಲದೆ ಬಿದ್ದಿರ್ಬೋದು. ಅದಕ್ಕಾಗಿ ಸೋಮಾರಿಯ ದಾರಿ ಯಾವ ರೀತಿ ಇದೆ? ಮುಳ್ಳು ಬೇಲಿಯಾಗಿದೆ. ಯಥಾರ್ಥವಂತರ ಮಾರ್ಗ ರಾಜಮಾರ್ಗವಾಗಿದೆ. ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ನೀನು ಯಾವುದೇ ಬಾಧೆಯಲ್ಲಿ ಬಿದ್ದಿರ್ಬೋದು. ಸೋಮಾರಿತನದ ಬಾಧೆ ಆಗಿರ್ಬೋದು, ಅಥವಾ ದೇವರಿಗೆ ಭಯ ಇಲ್ಲದಂಥ ಬಾಧೆ ಆಗಿರ್ಬೋದು, ದೇವರಿಗೆ ಪ್ರಾಮುಖ್ಯತೆ ಕೊಡದೇ ಇರುವಂಥ ಬಾಧೆಯಲ್ಲಿ ನೀನು ಬಿದ್ದಿರ್ಬೋದು, ಅಥವಾ ಶತ್ರುವಿನ ಬಂಧನದಲ್ಲಿ ನೀನು ಬಿದ್ದಿರ್ಬೋದು. ಈ ದಿನದಲ್ಲಿ
ನಿನ್ನನ್ನು ದೇವರಿಗೆ ಒಪ್ಪಿಸಿಕೊಡು. ಅದಕ್ಕಾಗಿ ಅವನು ದೇವರಲ್ಲಿ ಪ್ರಾರ್ಥಿಸಲಿ. ಮಾತ್ರವೇ ಇನ್ನೊಂದು ವಿಷಯ ನೋಡೋದಾದರೆ, ನಿಮ್ಮಲ್ಲಿ ಸಂತೋಷಪೂರ್ಣ ಇದ್ದಾನೋ ಅವನು ಕೀರ್ತನೆ ಆಡಲಿ. ಇದರಲ್ಲಿ ಸಂತೋಷ ಅಂತ ಬಂದು ಅಂದರೆ ಸಾಕು, ಹೋಗಿ ಲೋಕದಲ್ಲಿ ಪಾರ್ಟಿ ಮಾಡೋದೇನೋ, ಜನಗಳ ಜೊತೆ ಓಡಾಡೋದೇನೋ, ಟ್ರಿಪ್ ಹೋಗೋದೇನೋ, ಆದರೆ ನಿನ್ನನ್ನು ರಕ್ಷಿಸಿ ನಿನ್ನನ್ನು ಸಂತೋಷಪಡಿಸಿದ ದೇವರನ್ನೇ ಮರ್ತೋಗ್ತಾ ಇದ್ದಾರೆ. ಪ್ರಿಯ ದೇವ್ರ ಮಗುವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ನನ್ನ ಆಲೋಚನೆಗಳಲ್ಲ. ಈ ರೀತಿ ದೇವರು ನಿಮ್ಮನ್ನು ಕರೆದಿರುವಾಗ ನಿನ್ನ ಮೇಲೆ ಆತನು ಉನ್ನತವಾದ ಆಲೋಚನೆ ಇಟ್ಟಿದ್ದಾನೆ. ಆದರೆ ಆ ಆಲೋಚನೆ ನೀನಿರುವಾಗ ನಿನಗೆ ಸಂತೋಷ ಬರುವಂಥ ಸಂದರ್ಭದಲ್ಲಿ ಆತನನ್ನು ಕೀರ್ತಿಸದೆ ನಿನ್ನ ಇಷ್ಟ ಪ್ರಕಾರ ಇದನ್ನು ಜೀವಿಸ್ತಾ ಇದ್ದೀರ. ಅವಾಗ ಏನಾಗುತ್ತೆ, ನಿನ್ನಲ್ಲೊಂದು ಸಮಾಧಾನ ಅನ್ನೋದು ಹೊರಟೋಗುತ್ತೆ. ನೀನು ಯಾವಾಗ ಲೋಕದಲ್ಲಿ ಬಿದ್ದೋಗ್ತೀಯ, ಲೋಕದಲ್ಲಿ ಬಿದ್ದು ದೇವರ ಭಯ ಬೀಳದೆ, ದೇವರ ಒಂದು ಭಯಭಕ್ತಿ ಇಲ್ಲದೆ ನೀನು ಜೀವಿಸುವಾಗ ನಿನ್ನಲ್ಲಿ ಆಟೋಮೆಟಿಕ್ ಸೋಮಾರಿತನ ಬರುತ್ತೆ. ಆ ಸೋಮಾರಿತನ ಬರುವುದಾದರೆ ಅದು ಒಂದು ವಾಕ್ಯ ನಾವು ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 8ನೇ ವಾಕ್ಯ. ಇವರು ಸಮಾಧಾನವನ್ನು ಮಾತ್ರ ಕೇಳಿಸ್ಕೊಳ್ಳಿ, ಇವರು ಸಮಾಧಾನ ಮಾರ್ಗವನ್ನು ಅರಿಯರು. ಯಾರು? ದೇವರ ಭಯ ಇಲ್ಲದವರು. ದೇವರ ಭಯ ಇಲ್ಲದೆ ಸಂತೋಷವಾಗಿ ಜೀವನ ಮಾಡಿ ಇಷ್ಟ ಪ್ರಕಾರ ಬಾಧೆಯಲ್ಲಿ ಬಿದ್ದಿರುವ ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ಯಾರು ದೇವರ ಭಯ ಇಲ್ಲದೆ ಮಾತ್ರ ಬಾಧೆಯಲ್ಲಿ ಬಿದ್ದು ಸಂತೋಷ ತಾನು ಎಂಜಾಯ್ ಮಾಡ್ಕೊಂಡು ಬಿದ್ದಿದ್ದಾರೆ, ಅವ್ರಿಗೆ ಹೇಳ್ತಾ ಇರೋದು, ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು. ಇವರ ಹಾದಿಯಲ್ಲಿ ಯಾವ ನ್ಯಾಯವೂ ಇಲ್ಲ. ಪ್ರಿಯ ದೇವ್ರ ಮಗುವೆ, ನೋಡುವುದಾದರೆ ಇದನ್ನು ದೇವರಿಗೆ ಭಯಪಟ್ಟು ಜೀವನ ಮಾಡಲಿಲ್ಲ ಅಂದರೆ ಅವರಿಗೊಂದು ಸಮಾಧಾನನೇ ಇರೋದಿಲ್ಲ. ಮಾತ್ರವಲ್ಲದೆ ಅವರ ಹಾದಿಲಿ ಯಾವ ನ್ಯಾಯವೂ ಇಲ್ಲ. ಮಾತ್ರವಲ್ಲದೆ ತಮ್ಮ ಮಾರ್ಗಗಳನ್ನು ವಕ್ರ ಮಾರ್ಗ ಮಾಡಿಕೊಂಡಿದ್ದಾರೆ. ಪ್ರಿಯ ದೇವ್ರ ಮಗುವೆ, ಅವುಗಳಲ್ಲಿ ನಡೆಯುವ ಯಾವನೇ ಆಗಲಿ ಅವುಗಳನ್ನು ನಡೆಯುವ ಯಾವನೂ ಆಗಲಿ ಸಮಾಧಾನವನ್ನು ಅರಿಯನು. ಪ್ರಿಯ ದೇವ್ರ ಮಗುವೆ, ಇದರಲ್ಲಿ ಸಮಾಧಾನ ಇಲ್ಲದೆ ಅನೇಕರು ಬಾಧೆ ಪಡುತ್ತಿದ್ದಾರೆ. ಕುಟುಂಬದಲ್ಲಿ ಏಳಿಗೆ ಇಲ್ಲದೆ, ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲದೆ ದುಡಿತಾ ಇದ್ದಾರೆ. ಪ್ರತಿದಿನ ಹಾಸ್ಪಿಟ್ಲ್ ದುಡಿತಾ ಇದ್ದಾರೆ. ಕುಟುಂಬದೊಂದು ಐಕ್ಯತೆ ಇಲ್ಲ, ಗಂಡ ಹೆಂಡತಿ ಮತ್ತು ಐಕ್ಯತೆ ಇಲ್ಲ, ದೇವರೊಂದು ಐಕ್ಯತೆ ಇಲ್ಲ, ಆದರೆ ಬಾಧೆಯಲ್ಲಿ ಬಿದ್ದಿದ್ದಾರೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗು, ಈ ಮುಂಜಾನೆ ವೇಳೆ ನೀನು ಯಾವುದೇ ಬಾಧೆಯಲ್ಲಿ ಕಟ್ಟಲ್ಪಟ್ಟ ಅವಸ್ಥೆ ಇರ್ಬೋದು, ಒಂದು ಮಾಟ ಮಂತ್ರದಲ್ಲಿ ಬಿದ್ದಿರ್ಬೋದು, ಅಥವಾ ವ್ಯಾಧಿಗಳಿಗೆ ಬಿದ್ದಿರ್ಬೋದು, ಅಥವಾ ಶರೀರದ ನಡುಕದಲ್ಲಿ ಬಿದ್ದಿರ್ಬೋದು, ಅಥವಾ ಒಂದು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ನೀನಿರ್ಬೋದು. ಇದು ನೀನು ಯಾವುದೇ ಬಾಧೆಯಲ್ಲಿ ಇರುವುದಾದರೆ ನನ್ನ ತಂದೆಯ ದೇವರು ನೀನು ಪ್ರಾರ್ಥಿಸುವುದೇ ಆದರೆ ಆತ ನಿನ್ನ ಬಾಧೆಗಳಿಂದ ಬಿಡಿಸುವಾತನಾಗಿದ್ದಾನೆ. ಈ ಲೋಕವನ್ನು ಉಂಟು ಮಾಡಿದ ದೇವರು, ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ರಕ್ಷಿಸಿದ ದೇವರು ನಿನ್ನನ್ನು ರಕ್ಷಿಸುವ ದೇವರಾಗಿದ್ದಾನೆ. ಪ್ರಿಯ ದೇವ್ರ ಮಗುವೆ, 18 ವರ್ಷದಿಂದ ಗೂನಸ್ತ್ರನಿ ಇರುವಾಗ ಒಂದೇ ಒಂದು ಮಾತಲ್ಲಿ, ಅಮ್ಮ ನಿಮಗೆ ಬಿಡುಗಡೆ ಆಗಿದೆ ಅಂತ ಹೇಳಿದ ದೇವರು. ಅಂದು ಕ್ಷಣ ಮಾತ್ರದಲ್ಲಿ ಗೂನಸ್ತ್ರೀಗೆ ಬಿಡುಗಡೆ ಕೊಟ್ಟ ದೇವರು. ಇಂದು ನೀನು ಯಾವುದೇ ಬಾಧೆಯಲ್ಲಿ ಬಿದ್ದಿರುವಾಗ ನಿನಗೂ ಸಹ ನಿನ್ನ ಪ್ರಾರ್ಥನೆಯನ್ನು ಕೇಳಿ, ನಿನ್ನ ಕಣ್ಣೀರ ವೇದನೆ ಕೇಳಿ ಬಿಡುಗಡೆ ಕೊಡುವತರಾಗಿದ್ದಾನೆ. ಮಾತ್ರವಾದ ಈ ದಿನ ಸಂತೋಷ ನಿನ್ನಲ್ಲಿ ಬರ್ತಾ ಇದೆಯಾ? ನಿಮ್ಮಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಂತೋಷ ಇದೆಯಾ? ಸಮಾಧಾನ ಇದೆಯಾ? ಮೊದಲು ದೇವರಿಗೆ ಕೀರ್ತನೆ ಮಾಡು, ದೇವರನ್ನು ಸ್ತುತಿಸು. ದೇವರಿಂದ ಸಂತೋಷ ಇಲ್ಲ, ದೇವರು ನಿನಗೆ ಸಂತೋಷ ಕೊಡಲಿಲ್ಲ ಅಂದರೆ ನಿನಗೆ ಸಂತೋಷ ಬರೋದಿಲ್ಲ. ನೀನು ಮಾನಸಿಕವಾಗಿ ಸಂತೋಷ ಬಂತು ಅಂದರೆ ಲೋಕದಲ್ಲಿ ಸುತ್ತಾಡೋದೇನೋ, ಹೋಗಿ ಫ್ಯಾಮಿಲಿ ಪೂರ್ತಿ ಎಂಜಾಯ್ಮೆಂಟ್ ಮಾಡೋದೇನೋ, ಪ್ರಾರ್ಥನೆ ಬಿಟ್ಟು ಹೋಗಿ ನಿಮ್ಮ ಇಷ್ಟ ಪ್ರಕಾರ ಜೀವನ ಮಾಡಿ ದುಡ್ಡು ಕಾಸೆಲ್ಲ ಖರ್ಚು ಮಾಡಿಕೊಂಡು ಆರೋಗ್ಯ ಹಾನಿಕಾರ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ನೀವು ಖರ್ಚು ಮಾಡೋದಲ್ಲೇ ಡಾಕ್ಟ್ರಿಗೂ ಸಹ ಕೊಡೋ ಪರಿಸ್ಥಿತಿ ಆಗ್ತದೆ. ನಿನಗೆ ಇದನ್ನು ಸಂತೋಷಕರ ಆಯಿತಾ? ಕುಟುಂಬದಲ್ಲಿ ಸಂತೋಷಕರ ನಡೀತಾ ಇದೆಯಾ? ದೇವರಿಗೆ ಸ್ತೋತ್ರ ಮಾಡು, ದೇವರಿಗೆ ಕೀರ್ತನೆ ಮಾಡು. ನಿನಗೆ ಮಾಡಿದ ಉಪಕಾರ ನೆನೆಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ಆತನ ನೀನು ಸ್ತುತಿಸುವಾಗ ನಿನ್ನ ಜೀವಿತದಲ್ಲಿ ಇನ್ನೂ ಏಳಿಗೆ ಮೇಲಿಗೆ ಏಳಿಗೆ, ಬಿಡುಗಡೆ ಮೇಲೆ ಬಿಡುಗಡೆ, ಅದ್ಭುತ ಮೇಲೆ ಅದ್ಭುತ ಮಾಡುವತನಾಗಿದ್ದಾನೆ. ಯಾವಾಗ ನೀನು ದೇವರಲ್ಲಿ ಪ್ರಾರ್ಥಿಸಿ, ದೇವರಲ್ಲಿ ಭಯಪಟ್ಟು ಜೀವಿಸಿ, ದೇವರಲ್ಲಿ ಸಂತೋಷವಾಗಿ ನೀನು ಇರುವುದೇ ಆದರೆ, ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆ ಆಡಲಿ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ.